ಸೊ ಇದು ಬಂದು ಸ್ಯಾಟರ್ಡೆ ಮತ್ತು ಸಂಡೇ ವಿಡಿಯೋ ಆಗಿರುತ್ತೆ. ಸ್ಯಾಟರ್ಡೆ ಬೆಳಗ್ಗೆನೇ ಎದ್ದು, ಯಾಕೆಂದರೆ ನಿನ್ನೆ ನಾನು ಹೋಗಿರಲಿಲ್ಲಲ್ಲ ಜಿಮ್ಮಿಗೆ. ಸೊ ಆ್ಯನ್ಯುವಲ್ ಡೇಗೆ ಹೋಗಿದ್ದರಿಂದ ಸೊ ಜಿಮ್ಗೆ ಹೋಗೋಣ ಲೆಗ್ ಡೇ ಮಾಡಿ ಆಲ್ರೆಡಿ 15 ಡೇಸ್ ಆಗೋಗಿದೆ. ಸೊ ನನಗೆ ಹಿಂಗೆ ಮಾಡಲೇಬೇಕಿತ್ತು. ಸೊ ಹೋಗ್ತಾನೆ ಬಾದಾಮ್ ತಿನ್ಕೊಂಡು ಹೋದ ತಕ್ಷಣ ಅಲ್ಲಿ ಸ್ಟಾರ್ಟ್ ಮಾಡಿದೆ ಲೆಗ್ ಡೇ. ಇವತ್ತಂತೂ ವರ್ಕೌಟ್ ಚೆನ್ನಾಗಿ ಮಾಡಿದೆ. ಬಟ್ ವರ್ಕೌಟ್ ಆದಮೇಲೆ 15 ಡೇಸ್ ಗ್ಯಾಪ್ ಆಗಿದ್ದರಿಂದ ಲೆಗ್ ಮಸಲ್ಸ್ಗೆ ವರ್ಕೌಟೇ ಆಗಿಲ್ಲದೆ ಇರೋದ್ರಿಂದ ಇಷ್ಟು ಪೇಯ್ನ್ ಬಂದಿದೆ ಕೇಳಬೇಡಿ. ನಾನು ಇವತ್ತು ಮಂಡೇ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇವತ್ತೂ ಪೇಯ್ನ್ ಇದೆ, ಅಷ್ಟು ಪೇಯ್ನ್ ಆಯಿತು ನನಗೆ. ಸೊ ಗ್ಯಾಪ್ ತಗೊಂಡ್ರೆ ದಿಸ್ ಇಸ್ ಅನದರ್ ಥಿಂಗ್, ಪೇಯ್ನ್ ಬರುತ್ತೆ. ಸೊ ಅವಾಗವಾಗ ಮಾಡ್ತಾನೆ ಇರಬೇಕು ರಿಪೀಟೆಡ್ಲಿ, ಇಲ್ಲಾಂದರೆ ಪೇಯ್ನ್ ಆಗುತ್ತೆ. ಅದ್ರ ಜೊತೆಗೆ ಪ್ರೋಟೀನ್ ಏನಾರು ಕಮ್ಮಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಪೇಯ್ನ್ ಆಗುತ್ತೆ. ಸೊ ಪ್ರೋಟೀನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಈಗ. ಅದ್ರ ಜೊತೆಗೆ ಎಷ್ಟು ಪೇಯ್ನ್ ಆಗ್ತಿದೆ ಅಂದರೆ 2 ದಿನದಿಂದ ನಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಪೇಯ್ನ್ ಆಗಿದೆ. ಅಷ್ಟು ಕೆಲಸ ಮಾಡೋಳು ಸ್ಪೀಡಾಗಿರೋಳು ಈಗ ಸ್ಪೀಡಾಗಿರೋಕ್ಕಾಗ್ತಾಯಿಲ್ಲ ನನಗೆ. ಸೊ ಹಂಗಾಗ್ಬಿಟ್ಟಿದೆ. ಬಟ್ ವರ್ಕೌಟ್ ಅಂತೂ ಸೂಪರಾಗಿ ಎಲ್ಲನೂ ಕವರ್ ಮಾಡ್ಕೊಂಡೆ. ಅದಾದಮೇಲೆ ಮನೆಗೆ ಬಂದು ನೆನ್ನೆದಿತ್ತಲ್ಲ ದಮ್ ಹಾಲು, ಸೊ ಅದರದ್ದೇ ಸಬ್ಜಿ ಇತ್ತು. ಸೊ ಅದಕ್ಕೆ ನಾನು ದೋಸೆ ಮಾಡಿಕೊಂಡೆ. ಅವರಿಗೆಲ್ಲ ಪೂರಿ ಮಾಡಿಕೊಟ್ಟೆ. ಪೂರಿ ಹಿಟ್ಟು ಕಲಸಿದ್ದು ಇನ್ನೂ ಇತ್ತು. ಸೊ ಹಾಗಾಗಿ ಮಕ್ಳಿಗೆ ಪೂರಿ ಮಾಡಿಕೊಟ್ಟೆ. ಅವರೆಲ್ಲ ವಾಕಿಂಗ್ ಹೋಗಿದ್ದರು, ನಾನು ಜಿಮ್ಗೆ ಹೋಗಿದ್ದೆ. ಸೊ ಹಾಗಾಗಿ ಎಲ್ಲ ಆಯಿತು, ಮಾಡ್ಕೊಂಡು ಬಂದೆ. ಬಟ್ ಗ್ಯಾಸ್ ಎಷ್ಟಾಗಿದೆ ಅಂದರೆ ನನಗೆ ತುಂಬ ಗ್ಯಾಸ್ ಆಗಿದೆ. ಅಂದರೆ ಗ್ಯಾಸ್ ಪಾಸ್ ಆಗೋಲ್ಲ ನನಗೆ, ಅಂದರೆ ಸ್ವೆಲ್ಲಿಂಗ್ ಆಗುತ್ತೆ ನನಗೆ. ಎಲ್ಲ ಮೂಳೆ ಎಲ್ಲ ಕೈ ಕಾಲೆಲ್ಲ ಇಟ್ಕೊಳ್ಳೋದು ಅಂತಾರಲ್ಲ ಆ ಥರ. ಸೊ ಬ್ಲಾಟಿಂಗ್ ಆಗುತ್ತೆ ನನಗೆ. ಸೊ ಅದ್ರ ಜೊತೆಗೆ ಬೇರೆ ನಾನು ಇವತ್ತು ಮಧ್ಯಾಹ್ನ ಬೇರೆ ಪಲಾವ್ ಮಾಡಿಬಿಟ್ಟೆ. ಅದ್ರ ಜೊತೆಗೆ ಅದರದ್ದು ಅವರೆಕಾಳು ಸೀಸನ್ ಹೋಗ್ತಾಯಿದ್ದೆ, ತಡಿ ಮಾಡೋಣ ಅಂತ. ಅಯ್ಯೋ ಕೇಳಬೇಡಿ, ಪರಿಸ್ಥಿತಿ ತುಂಬ ಕೆಟ್ಟದಾಗ ಹೋಗಿದೆ. ಬಟ್ ಪಲಾವ್ ಅಂತೂ ತುಂಬ ಮಜಾ ಬಂತು, ತಿಂದೆ. ಬಟ್ ಕಾಳು ತಿಂದಾದ್ಮೇಲೆ ಕೇಳಬೇಕಾ ನನ್ನ ಪರಿಸ್ಥಿತಿ ಹಂಗಾಗೋಗಿದೆ ಇವಾಗ. ಈ ಲೆಗ್ ಡೇನೂ ಕೂಡ, ಈ ಲೆಗ್ಗದ ಎಕ್ಸಸೈಸು ಕೂಡ ಮಾಡಿದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಥರ ಆಗೋಗಿದೆ. ಆಲೂಗೆಡ್ಡೆ ಅವರೆಕಾಳು ಅದ್ರ ಜೊತೆಗೆ ಎಕ್ಸಸೈಸು ಕಾಂಬಿನೇಷನ್ ಆಗಿಬಿಟ್ಟು ಕೈ ಕಾಲೆಲ್ಲ ಇಟ್ಕೊಂಡ್ಬಿಟ್ಟಿದೆ ನನಗೆ. ಸೊ ವೆಯ್ಟು 1-2 ಕಿಲೋ ಮುಂದೆ ತೋರಿಸುತ್ತೆ ಇವಾಗ, ಯಾಕೆಂದರೆ ಸ್ವೆಲ್ಲಿಂಗ್ ಇರುತ್ತೆ ಬಾಡಿನಲ್ಲಿ. ಸೊ ಅದು ತೋರಿಸುತ್ತೆ. ಸೊ ಹಾಗಾಗಿ ನಾನು ವೆಯ್ಟು ಕೂಡ ಅಟ್ಯಾಚ್ ಮಾಡಿಲ್ಲ. ಬಟ್ ಡಯಟ್ ಅಂತೂ ಸರಿಗೆ ನಡೀತಾ ಇದೆ, ಏನು ನನ್ನ ಹಿಂದೆ ಮುಂದೆ ಆಗಿಲ್ಲ. ಅದಾದಮೇಲೆ ಸ್ಟ್ರಾಬೆರಿ ಆರ್ಡ್ರ್ ಮಾಡಿದೆ, ಅದು ಬಂತು ಮನೆಗೆ. ಸೊ ಅದನ್ನು ತಿಂದೆ, ಅಷ್ಟೇನು ಚೆನ್ನಾಗಿರಲಿಲ್ಲ. ಬಟ್ ಎಲ್ಲರೂ ತುಂಬ ಚೆನ್ನಾಗಿತ್ತು ಅಂತಾರೆ. ನಂಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ನಂಗೆ ಅರ್ಥನೇ ಆಗಲ್ಲ. ಜನ ಇದ್ದಂಗೆ ಹೇಳ್ಬೇಕಲ್ವ, ದುಡ್ಡು ಕೊಟ್ಟಿರ್ತೀವಲ್ವ. ಅದ್ರ ಜೊತೆಗೆ ಏನಿದೆ ರಿಯಾಲಿಟಿ ಹೇಳೋದು ಭಾಳ ಇಂಪಾರ್ಟೆಂಟ್. ಅವ್ರ ಫ್ರೆಂಡ್ ಆಗಿರ್ಬೋದು, ಯಾರು ಆಗಿರ್ಬೋದು. ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಬೇಕು. ಸೊ ಗ್ರೂಪಲ್ಲಿ ಯಾರೋ ಫ್ರೆಂಡು ಗ್ರೂಪಲ್ಲಿ ತರಿಸಿದ್ದು, ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಅಂದರೆ ನಾವೀಗ ಮನೆ ಹತ್ರ ಏನು ತರಿಸ್ಕೊತೀವಿ ಅಂದರೆ ಅವರೇ ಬೆಳೆದಿರ್ತಾರೆ, ಚೆನ್ನಾಗಿರುತ್ತೆ, ಒಂದು ನಂಬಿಕೆಯಿಂದ ತರಿಸ್ಕೊಂಡಿರ್ತೀವಿ. ಬಟ್ ದೇ ಆರ್ ಆಲ್ ಇಂಟು ಬಿಸ್ನೆಸ್ ಅಷ್ಟೇ. ಅದಾದಮೇಲೆ ಫ್ರೂಟು ಆಯಿತು, ಅವತ್ತಿನ ದಿನಕ್ಕೆ ಅಷ್ಟೇ ಆಯಿತು. ಒಂದು ಸಂಜೆ ಆದಮೇಲೆ ಇದು ಹಂಗೆ ತಿಂದಿರ್ತೀನಿ, ಶೂಟ್ ಮಾಡಿಲ್ಲ ನಾನು. ಮತ್ತು ಇದು ಬಂದು ಸಂಡೇ ಬೆಳಗ್ಗೆನೇ ಇದ್ದು ಸ್ವಲ್ಪ ಅದೇ ಕೈಕಾಲಂತೂ ತುಂಬ ನೋವು ಸ್ಟಾರ್ಟೇ ಆಗೋಯ್ತು ನನಗೆ, ನಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ನಡೆದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಎಕ್ಸಸೈಸ್ ಮಾಡಿದ ನೆಕ್ಸ್ಟ್ ಡೇ ನಾವೇನು ಎಕ್ಸಸೈಸ್ ಸ್ಟಾಪ್ ಮಾಡಬಾರ್ದು, ಎಗೇನ್ ವಿ ಹ್ಯಾವ್ ಟು ಕಂಟಿನ್ಯೂ ದಟ್ ಎಕ್ಸಸೈಸ್. ಆವಾಗ ಏನಾಗುತ್ತೆ, ಪೇಯ್ನ್ ಹೋಗುತ್ತೆ ಉಲ್ಟಾ, ಆ ಥರ ಆಗುತ್ತೆ. ಸೊ ಹಾಗಾಗಿ ಚಲೋ ವಾಕಿಂಗ್ ಹೋಗೋಣ ಅಂತ ವಾಕಿಂಗ್ ಹೋಗ್ತದೆ. ಬಟ್ ಸೈಕ್ಲಿಂಗ್ ಮಾಡಿದಿದ್ರೆ ಸರಿಯಾಗಿ ಹೋಗ್ತಿತ್ತು. ಇವತ್ತು ಜಿಮ್ಮು ಇಲ್ವಲ್ಲ, ಜಿಮ್ಮು ಇವತ್ತು ರಜಾ. ಸೊ ಹಾಗಾಗಿ ಹೋಗಿಲ್ಲ. ಇವತ್ತು ನಾನು ಹೋಗಿದ್ದು ವಾಕಿಂಗು, ನಮ್ಮ ಹೊಸ ಮನೆ ಇದೆ. ಸೊ ಅಲ್ಲಿ ಇದೆ, ದೊಡ್ಡದು ಇದಿದೆ, ಗಾಲ್ಫು ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗ್ತೀವಿ ವಾಕಿಂಗು. ವೀಕೆಂಡ್ಸಲ್ಲಿ ಹೋಗ್ತೀವಿ ಯೂಶ್ವಲಿ. ಸೊ ನೋಡಿ ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ. ಜಸ್ಟ್ ಇಲ್ಲಿಂದ ಅಲ್ಲಿಗೆ ಒಂದು 8 ಕಿಲೋಮೀಟ್ರ್ ದೂರ ಅಷ್ಟೇ ನಾವಿರೋ ಜಾಗಕ್ಕೆ. ಬಟ್ ಕ್ಲೈಮೇಟಿಕಲ್ ಕಂಡೀಷನ್ ಈಸ್ ಟೋಟಲಿ ಡಿಫ್ರೆಂಟ್. ಇಲ್ಲಿ ಇನ್ನೂ ಕೋಲ್ಡ್ ಇದೆ, ನಾವಿರೋ ಕಡೆ ಆಲ್ರೆಡಿ ಸೆಕೆ ಸ್ಟಾರ್ಟ್ ಆಗೋಗಿದೆ. ಆಮೇಲೆ ಅಲ್ಲಿ ಬರೀ ಚಿಲಿಪಿಲಿ ಹಕ್ಕಿಗಳ ಸೌಂಡು, ನೀರು ಹರಿಯೋ ಸೌಂಡು, ನದಿ ಇದೆ, ರಿವರ್ ಇದೆ. ಟೋಟಲಿ ಇಟ್ಸ್ ಹೆವನ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಎವ್ರಿ ನೌ ಆ್ಯಂಡ್ ದೆನ್ ಫ್ರೀಕ್ವೆಂಟ್ಲಿ ಹೋಗ್ಬೇಕು ಅಲ್ಲಿಗೆ. ಇತ್ತೀಚೆಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಆ ಕೆಲಸ ಈ ಕೆಲಸ. ಮಕ್ಕಳು ದೊಡ್ಡವರಾದಮೇಲೆ ಅವ್ರಿಗೆ ಓದಿಸೋದು, ಎಜುಕೇಷನ್ಗೆ ಭಾಳ ಟೈಮ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇವೆಲ್ಲ ಕಡೆಗೂ ಬರೋಕ್ಕಾಗಲ್ಲ. ಸೊ ಇದು ಬಂದು ಲೆಮನ್ ಗ್ರಾಸ್ ಗಿಡ ನೋಡಿ, ಯಾವುದು ಅಂತ ತುಂಬ ಜನ ಕೇಳ್ತಾಯಿದ್ರು, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಿದ್ರು. ಸೊ ಒನ್ಸ್ ಅಗೇನ್ ತೋರಿಸ್ತಾ ಇದ್ದೀನಿ. ಅಲ್ಲಂತೂ ತುಂಬ ಸಲ ತೋರಿಸಿದ್ದೀನಿ. ಇದನ್ನು ನಾನು ಪಾಟಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಇಲ್ಲಿಂದನೇ ಒಂದು ತಗೊಂಡೋಗಿ ಹಾಕ್ಕೊಂಡಿದ್ದೆ ನಾನು. ತುಂಬ ಚೆನ್ನಾಗಿ ಬೆಳೆಯುತ್ತೆ, ಇದಕ್ಕೇನು ಜಾಸ್ತಿ ಕೇರ್ ಮಾಡಬೇಕು ಅಂತ ಏನಿಲ್ಲ. ಸೊ ಎಷ್ಟು ಗಮನ ಬರುತ್ತೆ ಅಂದರೆ, ಲೆಮನ್ ಗ್ರಾಸ್ ಅಂದರೆ ಇದನ್ನು ಚೈನೀಸ್ ಕುಕ್ಕಿಂಗಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಇದು ಗಣಿಕೆ ಸೊಪ್ಪಿತ್ತು ಕಿತ್ಕೊಂಡೆ. ಸೊ ಅಲ್ಲಿಂದ ಹೊರಟ್ವಿ. ಈಗೇನು ಯಾಕೆಂದರೆ ಟೈಮ್ ಆಗೋಗಿತ್ತು, 10 ಗಂಟೆ ಆಗೋಗಿತ್ತು. ಯಾಕೆಂದರೆ ಹೋಗಿದ್ದೆ 8 ಗಂಟೆಗೆ. 6 ಗಂಟೆಗೆ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತಂದ್ರು ನಾವು ಕರೆಕ್ಟಾಗಿ ಆಗುತ್ತೆ. ಅದು ಹೋಗಿ ಮನೆಗೆ ಬಂದು ತಿನ್ಬೋದು ಬ್ರೇಕ್ಫಾಸ್ಟ್ನ. ಲೇಟ್ ಆಗಿತ್ತು ಅಂತ ಹೊರಗಡೆನೇ ತಿನ್ಕೊಂಡ್ವಿ. ನಾರ್ಮಲ್ ಆ್ಯಸ್ ಯೂಶ್ವಲ್ ವೆಜಿಟೇರಿಯನ್. ಬಿಸಿ ಅನ್ನ, ಇದು
rasam. This is ಮುಖದ ಮೇಲೆ ಇಟ್ಬಿಡ್ರಿ. ಬಿಸಿ ಬಿಸಿ. ಸೊ ಅದಾದಮೇಲೆ ಊಟ ಮಾಡಿದ್ವಿ. ಊಟ ಅಂತ ಇವತ್ತು ಸೂಪರ್ ಆಗಿತ್ತು. ಗ್ರೇವಿ ಅಂತೂ ಹೊಸ ಥರ ಮಾಡಿದೆ ನಾನು, ತುಂಬ ಚೆನ್ನಾಗಿತ್ತು. ಸಾರಿ ನಾನು ಶೂಟ್ ಮಾಡೋಕ್ಕಾಗಿಲ್ಲ ರೆಸಿಪಿನ. ರಾಗಿ ರೊಟ್ಟಿ ಜೊತೆಗೆ ಸೊಪ್ಪಿನ ಪಲ್ಯ ಮಾಡಿದೆ. ಯಾಕೆಂದರೆ ಸೊಪ್ಪು ತಿಂದೇ ಇಲ್ಲ, ಒಂದು 3-4 ದಿನ ಸೊಪ್ಪು ಬೇಕೇ ಬೇಕು. ಸೊಪ್ಪು ತಿಂದರೆ ಹೊಟ್ಟೆ ಎಲ್ಲ ಚೆನ್ನಾಗಾಗುತ್ತೆ. ಸೊ ಗ್ಯಾಸ್ ಎಲ್ಲ ಹೋಗಬೇಕು ಅಂದರೆ ಉಲ್ಟಾ ನಾನು ಫೈಬರ್ ಜಾಸ್ತಿ ತೊಗೊಬೇಕಾಗತ್ತೆ. ಸೊ ಜೊತೆಗೆ ಸಲಾಡು, ಮೂಲಂಗಿ ಎಲ್ಲ ಹಾಕ್ಕೊಂಡು ತಿಂದ್ವಿ ಊಟ. ಅನ್ನ ಜೊತೆಗೆ ವೈಟ್ ರೈಸ್ ಇತ್ತು. ನಾನಂತೂ ಇವತ್ತು ಚಿಕನ್ ಸಖತ್ತಾಗಿ ತಿಂದಿದ್ದೀನಿ, ತುಂಬ ತಿಂದಿದ್ದೀನಿ. ಚಿಕನ್ ಅಂತೂ ಸಖತ್ ತಿಂದೆ ನಾನು, ಪ್ರೋಟೀನ್ ಅಲ್ವಾ, ಸೊ ನಡೆಯುತ್ತೆ, ಓಕೆ ಪರವಾಗಿಲ್ಲ ಅಂತ ತಿಂದೆ. ನಾನು ರೊಟ್ಟಿ ಒಂದು ತಿಂದೆ, ಒಂದು ಜೊತೆಗೆ ಅದಾದಮೇಲೆ ಇನ್ನೊಂದು ಸ್ವಲ್ಪ ಒಂದು ತುತ್ತು ಅನ್ನ ಹಾಕ್ಕೊಂಡೆ ಅಷ್ಟೇ. ಬಟ್ ತಿಂದೆ. ಚಿಕನ್ನ ತುಂಬ ಎಂಜಾಯ್ ಮಾಡಿದೆ, ತುಂಬ ರುಚಿಯಾಗಿತ್ತು. ಗ್ರೇವಿ ಸಖತ್ತಾಗಿ ಬಂದಿತ್ತು. ಈ ಸತಿ ಹೊಸ ಥರ ಮಾಡಿದೆ ಟ್ರಯಲ್ನ, ಸಖತ್ತಾಗಿತ್ತು, ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ತಿಂದು ಎಂಜಾಯ್ ಮಾಡಿದೆ. ಸಂಡೇಗೆಲ್ಲ ಯೂಶ್ವಲಿ ಯಾರ್ಯಾರು ಏನೇನು ಮಾಡ್ತೀರಾ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ರೆಸಿಪಿಗಳಿದ್ರೆ ನಂಗೆ ಕೊಡಿ, ನಾನು ಟ್ರೈ ಮಾಡ್ತೀನಿ. ಅಫ್ಕೋರ್ಸ್ ಇಸ್ ಡಿಫಿಕಲ್ಟ್ ಇದರಲ್ಲಿ ಕೊಡೋದು. ಸೊ ನನಗೆ ಐಡಿಯಾ ಕೊಡಿ, ನನಗೆ ರೆಸಿಪೀಸು. ನಾನು ಐ ಥಿಂಕ್ ಐ ವಿಲ್ ಟ್ರೈ ಮಾಡ್ತೀನಿ ನಾನು. ಸೊ ಯಾರ್ಯಾರಿಗೆಲ್ಲ ಚಿಕನ್ ಇಷ್ಟ ಹೇಳಿ. ಮಟನ್ನು ಬಿರಿಯಾನಿ ಮಾಡೋಣ ಅಂದ್ಕೊಂಡೆ, ಬಟ್ಟು ನನ್ನ ಪರಿಸ್ಥಿತಿ ನೋಡಿ ಈಗ ಇವೆಲ್ಲ ಮಾಡೋಕ್ಕೆ ಟೈಮ್ ಸಾಲಲ್ಲ ಅಂದ್ಬಿಟ್ಟು ಮಾಡಲಿಲ್ಲ. ಆಮೇಲೆ ಫ್ಯಾಟು ಕೂಡ ಹೌದು, ಬೇಡ ಬಿಡು ಅಂತ. ಅದಾದಮೇಲೆ ನನ್ನ ಮಗ ಇವನು ಜ್ಯೂಸ್ ಎಲ್ಲ ಸಖತ್ತಾಗಿ ಮಾಡ್ತಾನೆ, ಇಂಟ್ರೆಸ್ಟಿಂಗಾಗಿ ಕುಕಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ. ಸೊ ಅದಾದಮೇಲೆ ಅವನೇ ಕೈಯಾರೆ ಫುಲ್ ಹಾಲು ಕಾಯಿಸಿ ಟೀ ಮಾಡ್ಕೊಂಡು ಬಂದಿದ್ದಾನೆ ನೋಡಿ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಕೈಯಾರೆ ತಂದು ಮಾಡ್ಕೊಡಿ, ಏನು ಮಜಾ ಗೊತ್ತಾ, ನಾವು ಮಾಡ್ಕೊಂಡು ಕುಡಿಯೋದಕ್ಕೂ ಬೇರೆ ಮಾಡ್ಕೊಂಡು ಕುಡಿಯೋದಕ್ಕೂ ಇಷ್ಟು ವ್ಯತ್ಯಾಸ ಐತೆ ಗೊತ್ತಾ. ಹೆಂಗಿದೆ ಚಿ ಎಷ್ಟು ವಿಸಿಟ್ ಯಾಮ್. ಸೊ ಅದಾದಮೇಲೆ ನನ್ನ ಮಗ ಸಂಜೆ ರಾತ್ರಿಗೆ ಸ್ವಲ್ಪ ಇದು ಹಾಕ್ಕೊಂಡು ತಿಂದೆ, ಏನು ರಸಮ್ ಮಾಡ್ಕೊಂಡು ತಿಂದೆ. ಬಟ್ ನನ್ನ ಮಗ ತುಂಬ ಚೆನ್ನಾಗಿ ಅನ್ನ ಕಲಿಸ್ತಾನೆ. ಸೊ ಮೊಸರನ್ನ ಕಲಿಸ್ತಾ ಇದ್ದ, ಅವ್ನು ನನಗೆ ತಿನ್ನಿಸ್ತಾ ಇದ್ದ. ಒಂದು ತುತ್ತು ಅಂತ ತಿಂದೆ, ಅದಾದ 2 ತುತ್ತು 3 ತುತ್ತು ಹಂಗೆ ಹೋಗಿ ರಾತ್ರಿ ಪೂರ ಹೊಟ್ಟೆ ಬಿರಿಯಾನಿ ತಿಂದೆ ನಾನು. ಅದು ರಾತ್ರಿ 8:30 ಆಗೋಗಿತ್ತು ಬೇರೆ. ಸೊ ಬಟ್ ಮಕ್ಕಳು ನಾವಾಗೆ ಮಾಡ್ಕೊಂಡು ತಿಂದು ಮಕ್ಳ ಕೈಯಲ್ಲಿ, ಎಸ್ಪೆಷಲಿ ಯಾರು ಬೇರೆ ನಮಗೆ ತಿನ್ನಿಸೋದು ಹಿಂಗೆ ಮಾಡಿದಾಗ ಅಪರೂಪಕ್ಕೆ ಏನು ಸುಖ ಕೊಡುತ್ತೆ, ಏನು ಮಜಾ ಕೊಡುತ್ತೆ ಗೊತ್ತಾ. ಅಯ್ಯೋ ಕೇಳಬೇಡಿ ನಿಜವಾಗ್ಲೂ. ಸೊ ನಮಗೂ ಬೇಕು ಪ್ಯಾಂಪರಿಂಗ್ ಅನ್ನೋದು, ಇದು ನೋಡಿ ನಂಗೆ ಅನಿಸುತ್ತೆ. ಸೊ ಹೀಗಿತ್ತು ನನ್ನ ದಿನಗಳು. ನಿಮಗೆ ಅನ್ನಿಸ್ತು ಹೇಳಿ. ಹಾಗೆ ದಯವಿಟ್ಟು ಲೈಕು ಕಾಮೆಂಟು ಮಾಡೋದನ್ನ ಕನ್ಸಿಡ್ರ್ ಮಾಡುತ್ತೆ ಯೂಟ್ಯೂಬು. ದಯವಿಟ್ಟು ಲೈಕು ಕಾಮೆಂಟು ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.